ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಅನುಗ್ರಹಿಸಲಿ ಅಂತ ಹೇಳ್ತಾ, ಯಾರಿಗೆ ಸಂತಾನವಿಲ್ಲ ಅವರಿಗೆ ಸತ್ಸಂತಾನ, ಯಾರಿಗೆ ವಿವಾಹಾದಿಗಳು ಆಗಿಲ್ಲ ಅವರಿಗೆ ಉತ್ತಮ ವಿವಾಹ, ಅದೇ ರೀತಿಯಾಗಿ ಋಣಬಾಧೆಯಿಂದ ಬಳಲತಕ್ಕಂತ ಅವರಿಗೆ ಋಣಬಾಧೆಯ ಪರಿಹಾರ, ಅನಾರೋಗ್ಯದಿಂದ ಬಳಲತಕ್ಕಂತ ಅವರಿಗೆ ಉತ್ತಮ ಆರೋಗ್ಯದ ಒಂದು ಲಾಭ, ಅದೇ ರೀತಿಯಾಗಿ ಅವರವರ ಬೇಡಿಕೆಗೆ ತಕ್ಕಂತೆ ಗುರುರಾಜವಾಗಿ ಶಾಂತಿ ಸಮೃದ್ಧಿ, ಸಕಾಲದಲ್ಲಿ ಮಳೆ ಬೆಳೆಗಳು, ಅದೇ ರೀತಿಯಾಗಿ ಯಾವುದೇ ತರಹದ ಜಾತಿ ಗಲಭೆಯಾಗದಂತೆ ಮತ್ತು ಯಾವುದೇ ತರಹದ ದ್ವೇಷ ವಿದ್ವೇಷಗಳ ಒಂದು ವಾತಾವರಣವಿಲ್ಲದಂತೆ ಶಾಂತಿಮಯವಾಗಿರುವಂತಹ ಭಕ್ತಿಯನ್ನು ಪ್ರದರ್ಶಿಸುವ ಮೂಲಕ ಗುರುಗಳ ಅನುಗ್ರಹವನ್ನ ಆಕಾಂಕ್ಷಿಗಳಾಗಿ ನೀವೆಲ್ಲ ಬಂದಿದ್ದೀರಿ. ನಿಮಗೆ ರಾಘವೇಂದ್ರ ಸ್ವಾಮಿಗಳವರು ಎಲ್ಲ ಕಷ್ಟ ಕಾರ್ಪಣ್ಯಗಳನ್ನು ಪರಿಹರಿಸುವ ಮೂಲಕ ಎಲ್ಲ ಇಷ್ಟ ನೀವು ಇಲ್ಲಿ ಬಂದಿದ್ದೀರಿ. ನಿಮ್ಮ ನಿಮ್ಮ ಬೇರೆ ಬೇರೆ ಕಾರ್ಯಕ್ರಮಗಳನ್ನೆಲ್ಲವನ್ನ ಬದಿಗೊತ್ತಿ ಅನೇಕ ಗಣ್ಯ ವ್ಯಕ್ತಿಗಳು, ಮಾಧ್ಯಮದವರು, ಅದೇ ರೀತಿಯಾಗಿ ನ್ಯಾಯಾಧೀಶರು, ಮತ್ತೆ ಇನ್ನಿತರ ಕಲಾರಂಗದವರು, ಸಂಗೀತದ ಮಾಧ್ಯಮದವರು, ಹೀಗೆ ಒಬ್ಬರಲ್ಲ ಇಬ್ಬರಲ್ಲ ಎಲ್ಲ ಮಹಿಳೆಯರು, ಪುರುಷರು, ಬಾಲಕರು, ವೃದ್ಧರು, ಯುವಕರು, ಯುವತಿಯರು ಪ್ರತಿಯೊಬ್ಬರೂ ಕೂಡ ಈ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದಾರೆ. ಇದು ಕೆಲವೇ ದಿನಗಳ ಪರಿಶ್ರಮದಿಂದ ಬಹುದೊಡ್ಡ ಈ ಮೈದಾನದಲ್ಲಿ ಈ ಉತ್ಸವವನ್ನು ಆಚರಿಸಿದ್ದಾರೆ. ಇದನ್ನ ಪ್ರತಿ ವರ್ಷವೂ ಕೂಡ ಶ್ರೀಮಠದ ಒಂದು ವಿಶೇಷವಾದ ಒಂದು ಯೋಜನಾಬದ್ಧವಾದಂತಹ ಒಂದು ಕಾರ್ಯಕ್ರಮವನ್ನ ಬೆಂಗಳೂರು ಮಹಾನಗರದಲ್ಲಿ ಪ್ರತಿ ವರ್ಷವೂ ಕೂಡ ಆಚರಿಸಿ ಮಂತ್ರಾಲಯದ ಪ್ರತಿರೂಪವನ್ನ ಇಲ್ಲಿ ತಂದಿರಿಸಿ ಪ್ರವಚನ, ಸಂಗೀತ ಕಾರ್ಯಕ್ರಮ, ಅದೇ ರೀತಿಯಾಗಿ ಸಾಮಾಜಿಕ ಕಳಕಳಿ ಇರತಕ್ಕಂತ ವ್ಯಕ್ತಿಗಳನ್ನ ಆಧರಿಸುವಂತಹದ್ದು, ಸಮಾಜ ಸೇವೆ ಮೊದಲಾದ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಭವ್ಯವಾದ ಉತ್ಸವವನ್ನ ಮಠದ ವತಿಯಿಂದ ಗುರುರಾಜರ ಹೆಸರಿನಲ್ಲಿ ನಿಮ್ಮೆಲ್ಲರ ಸಹಕಾರದಿಂದ ನಮ್ಮ ಸಿರಿ ಚಾನೆಲ್ ಮೊದಲಾದಂತಹ ಎಲ್ಲ ಮಾಧ್ಯಮಗಳ ಸಹಕಾರದೊಂದಿಗೆ ಇಲ್ಲಿ ಆಚರಿಸುವಂತಹ